ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದಂಥ ನಾಗರಾಜ್ ಯಾದವ್ ಅವ್ರನ್ನ ಬಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ನಾಗರಾಜ್ ಯಾದವ್ ಅವರೇ, ತಮಗೆ ರಾ ನ್ಯೂಸ್ಗೆ ಸ್ವಾಗತ. ನಮ್ಮ ಜೊತೆ ಅಶೋಕ್ ಗೌಡ್ರು ಕೂಡ ಇದ್ದಾರೆ. ಕೊರತೆ ಹೆಂಗಾಗಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾತಾಡ್ತಾ ಇದ್ರು. ತಮಗೆ ಧ್ವನಿ ಕೇಳಿಸ್ತಾ ಇದೆಯಾ ನಂದು? ಮೇಡಮ್ ಹೇಳಿ. ಆಲ್ ರೈಟ್. ಎಸ್ ನಾಗರಾಜ್ ಯಾದವ್ ಅವರೇ, ಕೇರಳಗಿಲ್ದೇ ಇರೋಂಥ ಕೊರತೆ, ತಮಿಳ್ನಾಡಿಗಿಲ್ದೇ ಇರೋಂಥ ಕೊರತೆ, ಆಂಧ್ರ ಪ್ರದೇಶ್ಗಿಲ್ದೇ ಇರೋ ಕೊರತೆ ಕರ್ನಾಟಕದಲ್ಲೇ ಯಾಕಾಗುತ್ತೆ? ಹಾಗಾದರೆ ಕರ್ನಾಟಕಕ್ಕೆ ಪೂರೈಕೆ ಕಡಿಮೆ ಆಗಿರಬೇಕು. ಪೂರೈಕೆ ಆದರೆ ಈ ವ್ಯವಸ್ಥೆಯಲ್ಲಿ ಅದನ್ನು ನಿಭಾಯಿಸೋದಕ್ಕೆ ಸರ್ಕಾರಕ್ಕಾಗ್ತಾ ಇಲ್ಲ. ಈ ಎರಡರಲ್ಲಿ ಯಾವುದು ಸರಿ, ಯಾವುದು ತಪ್ಪು ಸರ್? ಪೂರೈಕೆ ಕೊರತೆ ಆಗಿರ್ತಕ್ಕಂಥದ್ದು ವಾಸ್ತವಾಂಶ. ನೀವು 2 ಸ್ಟೇಟ್ಗಳನ್ನ ಹೇಳಿದ್ರಿ, ನಾನು ನಿಮಗೆ 4 ಸ್ಟೇಟ್ಗಳ ಹೆಸರನ್ನು ಹೇಳ್ತೇನೆ. ನೀವು ಡೆಲ್ಲಿಗೆ, ಯಾಕಂದ್ರೆ ಬಿಜೆಪಿ ಇರ್ತಕ್ಕಂಥ ಸರ್ಕಾರಗಳಲ್ಲೇ ಕೇಳೋಣ, ಅದು ಡೆಲ್ಲಿ ಇರ್ಬೋದು ಅಥವಾ ಇನ್ಯಾವುದೇ ಸರ್ಕಾರ, ಬಿಜೆಪಿಯಲ್ಲಿ ಇರತಕ್ಕಂಥ ಸರ್ಕಾರಗಳ ವಿಚಾರ ತಗೊಂಡಾಗ ಅವರಲ್ಲೂ ಸಮಸ್ಯೆಗಳಿದೆ. ಇದು ಇವತ್ತು ಕೆಲವು ದಿನಪತ್ರಿಕೆಗಳಂತ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವೇನಾದ್ರೂ ಹೇಳಿದ್ರೆ ರಾಜಕೀಯ ಮಾಡ್ತೀವಿ ಅಂತ ಹೇಳ್ತಾರೆ. ಕನ್ನಡಪ್ರಭ ಪೇಪರು ಇನ್ನೊಂದು ಯಾವ್ದು ತಗೊಂಡು ನೋಡಿ. ಅದರ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ, ಪೂರೈಕೆಯಲ್ಲಿ ಕೊರತೆಯ ಜೊತೆಗೆ ಸಂಪೂರ್ಣವಾಗಿ ಈಗ ನಡೀತಾ ಇರ್ತಾ ಯುದ್ಧದ ವಿಚಾರದಲ್ಲಿ ಯಾವ ರೀತಿ ಮುಂಜಾಗ್ರತೆಗಳ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೋ ಅದರ ತಗೊಳ್ಳೋದ್ರಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ರಾಜಕೀಯನ ಮೀರಿ ಹೇಳಬೇಕು ಅನ್ನೋದ್ರೆ ಇವರ ಆರ್ಥಿಕ ನೀತಿಗಳಿರ್ಬೋದು, ಇವ್ರ ವಿದೇಶಾಂಗ ನೀತಿಗಳು ಎಲ್ಲವೂ ಕೂಡ ಟೇಕನ್ ಫಾರ್ ಗ್ರಾಂಟೆಡ್. ಯಾಕೆ ಕಾರಣಕ್ಕೋಸ್ಕರ ಅಂತಂದ್ರೆ, ನೀವು ನೋಡಿಬೇಕಾದ್ರೆ ಪಾಕಿಸ್ತಾನ ಮತ್ತು ಇಂಡಿಯಾ ಗಲಾಟೆ ಆದಾಗಲೂ ಕೂಡ ಮಾನ್ಯ ಟ್ರಂಪ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸೀಸ್ಫೈರ್ ಆಗಬೇಕು, ಏನ್ ಮಾಡ್ಬೇಕು ಅಂತ. ಅದನ್ನ ಬೆರೆಸಕ್ ಹೋಗೋದಿಲ್ಲ. ಈಗ ವಿಚಾರ ಬಂದಿರೋದಕ್ಕೆ ಏನಂತಂದ್ರೆ, ನಾನು ಸಣ್ಣ ವಿಚಾರ ಕೇಳ್ತೀನಿ ಮೇಡಮ್. ಬಹಳ ಸೀನಿಯರ್ ರಿಪೋರ್ಟರ್ ಇದ್ರಿ ತಾವು, ಆಂಕರ್ ಇದ್ರಿ ತಾವು, ಹಿರಿಯರಿದ್ರಿ. ನಾನು ಹೇಳ್ತಕ್ಕಂಥ ಏನಂದ್ರೆ, ಮನಮೋಹನ್ ಸಿಂಗ್ ಇದ್ದಿದ್ದ ನಾವು ಸ್ವಲ್ಪ ಮೆಲುಕಾಗಬೇಕಾಗ್ತದೆ. ನಾವು 2014 ಕೂಡ 650 ರೂಪಾಯಿ ನಾವು ಸಿಲಿಂಡರ್ಗೆ ಸಬ್ಸಿಡಿ ತಗೊಳ್ತಾ ಇದ್ವಿ, ಜನಗಳು ತಗೊಳ್ತಾ ಇದ್ವಿ. ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ರು. ಈಗ ಅದನ್ನ ವಿಡ್ರಾ ಮಾಡಿ ಎಷ್ಟು ಸೇವ್ ಮಾಡಿದ್ದಾರೆ ಅಂದ್ರೆ 6 ಲಕ್ಷ ಕೋಟಿಗಳು ಸೇವ್ ಮಾಡಿದ್ದಾರೆ 12 ವರ್ಷಕ್ಕೆ. ಒಂದು ವರ್ಷಕ್ಕೆ ಸುಮಾರು 50,000 ಕೋಟಿ ರೂಪಾಯಿ ಸೇವ್ ಮಾಡಿದ್ದಾರೆ. ಅದರ ಜೊತೆಗೆ ಈ ಪ್ರಾಬ್ಲಮ್ ಆಯಿಲ್ ಬಾಂಡ್ ಅಂತ ತೋರಿಸ್ಬಿಟ್ಟು ಮನಮೋಹನ್ ಸಿಂಗ್ ಆಯಿಲ್ ಬಾಂಡ್ ತಗೊಂಡ್ರು ಅಂತೇಳಿ ಇವರು ಸೆಸ್ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿ 12 ವರ್ಷಗಳ ಸೆಸ್ ಕಲೆಕ್ಟ್ ಮಾಡಿದ್ರೆ ಅಂದ್ರೆ 40 ಲಕ್ಷ ಕೋಟಿಗಿಂತ ಹೆಚ್ಚು ಕಲೆಕ್ಟ್ ಮಾಡಿದ್ದಾರೆ. ಸೆಸ್ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ಆಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಮಾಡ್ತಾ ಇದ್ದಾರೆ ಇವರು. ಅದರ ಜೊತೆಗೆ ಒಂದು ಕಡೆ ಮುಗಿಸ್ಬಿಡ್ತೀನಿ ನಾನು, ಫೋನ್ ಕಟ್ ಮಾಡಬೇಡಿ. ಇಷ್ಟು 46,000 ಕೋಟಿ ರೂಪಾಯಿಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡಿರೋರು ನಮ್ಮ ದೇಶದ ಗ್ಯಾಸ್ ಪ್ರೊಡಕ್ಷನ್ ಯಾಕೆ ಇನ್ಕ್ರೀಸ್ ಮಾಡ್ಕೊಳ್ಳಿಲ್ಲ? ಇದರಲ್ಲಿ ವಿಫಲ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಅಲ್ಲವೇ? ಈ ಒಂದು ಅವರ ಬೇಜವಾಬ್ದಾರಿತನದಿಂದ ನಾಗರಿಕರಿಗೆ ಸಮಸ್ಯೆಗೊಳಗಾಗಿದ್ದಾರೆ. ನಮ್ಮ ಸಚಿವರು ಕೂಡ ನೀವು ತಪ್ಪು ಹೇಳಿಕೆನ ಕೊಟ್ಟಿದ್ರು, ಯಾವುದೇ ಸಮಸ್ಯೆ ಇಲ್ಲ ಕರ್ನಾಟಕದಲ್ಲಿ ಅಂತ. ಅದು ಡೊಮೆಸ್ಟಿಕ್ ಸಮಸ್ಯೆ ಇಲ್ಲದೆ ಇರ್ಬೋದು, ಕಮರ್ಷಿಯಲ್ಗೆ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ದೇವಸ್ಥಾನದಲ್ಲಿ ಪ್ರಸಾದ ಮಾಡ್ಲಿಕ್ಕೆ ಗ್ಯಾಸ್ ಇಲ್ಲ, ಹಾಸ್ಟೆಲ್ ಅಲ್ಲಿ ಊಟ ಮಾಡ್ಲಿಕ್ಕೆ, ಅಡಿಗೆ ಮಾಡ್ಕೊಳ್ಳಿಕ್ಕೆ ಗ್ಯಾಸ್ ಇಲ್ಲ, ಹೋಟೆಲ್ಗಳಲ್ಲಿ ಗ್ಯಾಸ್ ಇಲ್ಲ. ಬೆಂಗಳೂರು ನಗರದಲ್ಲಿ 1,40,00,000 ಜನ ಇರ್ಬೇಕಾದ್ರೆ 30% ಜನ ಹೋಟೆಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಪಿಜಿಗಳಲ್ಲಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇಷ್ಟೊಂದು ಹಗುರವಾಗಿ ಮಾತಾಡ್ತಕ್ಕಂಥ ಬಿಡಬೇಕಾಗ್ತದೆ ಬಿಜೆಪಿನವರು. ಇದು ಪೊಲಿಟಿಕ್ಸ್ ನ ಮೀರಿ ಪಬ್ಲಿಕ್ ಸೆಂಟ್ರಿಕ್ ಆಗಿ ಮಾತಾಡಬೇಕು. ನೀವು ಡಿಬೇಟ್ ಮಾಡ್ತಾ ಇರ್ತಕ್ಕಂಥದ್ದು ನಾಗರಿಕರಿಗೆ ಆಗ್ತಾ ಇರೋ ತೊಂದರೆಗಳನ್ನ ನೀವು ಅದನ್ನ ಗಮನಕ್ಕೆ ಸಂಬಂಧಪಟ್ಟ ಗಮನಕ್ಕೆ ತರಲಿಕ್ಕೆ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ. ಆದ್ರೆ ಬಿಜೆಪಿಯವರು ಸಂಕುಚಿತ ರಾಜಕಾರಣದಿಂದ ಹೊರಗೆ ಬರ್ಬೇಕು. ಆಲ್ ರೈಟ್, ಹಂಗೆ ಹೋಲ್ಡ್ ಅಲ್ಲಿ ಇರಿ ಸರ್. ಹಂಗೆ ಅಶೋಕ್ ಗೌಡ್ರು ಇದಕ್ಕೆ ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳಿ ಆಮೇಲೆ ನಾನು ನಿಮ್ಮನ್ನು ಮಾತಾಡ್ತೀನಿ. ಎಸ್ ಅಶೋಕ್ ಗೌಡ್ರು, ಏನು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ಸಿಗರಿಗೆ ಒಂದು ಅಪಾಪಿತನ, ಏನೋ ಒಂದ್ ರೀತಿಯಲ್ಲಿ ತಪ್ಪು ಕಲ್ಪನೆನ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರ್ಸಕ್ಕೆ ಕಳೆದ ನಾನು ಬೆಳಗ್ಗೆಯಿಂದ ನಾಗರಾಜ್ ಅವರೇ, ತಮ್ಮ ಮನೆ ದೇವರು ಸುಳ್ಳು ಅಂತ ನನಗೆ ಗೊತ್ತಿದೆ, ಸ್ವಲ್ಪ ಕೇಳಿಸ್ಕೊಳ್ಳಿ ಒಂಚೂರು. ಏನು ಅಂತ ಹೇಳಿದ್ರೆ, 15 ವಿಚಾರಗಳನ್ನ ತಾವು ಮಾತಾಡಿದ್ರೆ, SIR ಬಗ್ಗೆ ಇರಬಹುದು, ಅಥವಾ EVM ಬಗ್ಗೆ ಇರ್ಬೋದು, ಅಥವಾ ಮೋದಿ ಕರಪ್ಟ್ ಅಂತ ಇರ್ಬೋದು, ಇಂಥದ್ದೆಲ್ಲ ಮಾಡಿದೀರಾ. ಆದ್ರೆ ಸಹ ತಮಗೆ ಕೋರ್ಟ್ಗಳು ಚಿಮಾರಿ ಆಗಿದೆ ರಾಹುಲ್ ಗಾಂಧಿ ಅವರಿಗೆ, ಮತ್ತು ಜನನು ಸಹ ಚಿಮಾರಿ ಆಗ್ತಿದ್ದಾರೆ. ಅದರಿಂದಾಗಿ ಸಹ ಈ ತರ ಸುಳ್ಳನ್ನ ಹೇಳೋದನ್ನ ಬಿಡಿ. ನೋಡಿ, ಯುಕ್ರೇನ್ ವಾರ್ ನಡೆದಂತ ಸಂದರ್ಭದಲ್ಲಿ ಅವಾಗ ಏನಾಗಿತ್ತು, ನಮ್ಮ ಮನೆಯಲ್ಲಿ ಬಳಸತಕ್ಕಂತಹ ಎಣ್ಣೆ ಪದಾರ್ಥಗಳು ಜಾಸ್ತಿ ಆಗಿತ್ತು ಅಂತ ಹೇಳಿ ನೋಡಿ. ಈಗ ಯುಕ್ರೇನ್ ವಾರ್ ನಡೆದಾಗ ನಮ್ಮ ಮನೆ ದಿನನಿತ್ಯದ ಬಳಕೆಗೆ ಬಳಸ್ತಕ್ಕಂತ ಎಣ್ಣೆ ದರ ಅದು ಜಾಸ್ತಿ ಆಗ್ಬಿಟ್ಟಿತ್ತು. ಅದರಿಂದ ಕೇಂದ್ರ ಸರ್ಕಾರ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರು. ಕೇಂದ್ರ ಸರ್ಕಾರ ಏನ್ ಮಾಡ್ತು, ಮುಂಚೆಯಿಂದಾನು ಪ್ಲಾನ್ ಮಾಡ್ಕೊಂಡ್ ಬಂದು ಅವ್ರು ಹೇಳಿದ್ರು, ನಾವು ಸರ್ ಈಗ ಅಶೋಕ್ ಗೌಡ್ರೆ ಕ್ರೈಸಿಸ್ ಇದನ್ನ ಒಪ್ಕೊಳ್ಬೇಕಾಗುತ್ತೆ. ಎಲ್ಲನೂ ರಾಜಕೀಯ ಅಲ್ಲ.
ಕೆಲವೊಂದು ಸರಿಯಾದಂಥದ್ದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ಪೆಟ್ರೋಲಿಯಂ ಖಾತೆ ಏನ್ ಕರ್ನಾಟಕದ್ದಲ್ಲ, ಮತ್ತು ಈ ವಿಚಾರದಲ್ಲಿ ಕರ್ನಾಟಕದ ಪಾತ್ರ ತುಂಬಾ ಕಡಿಮೆ. ಆದರೂ ಕೂಡ ಸರ್ಕಾರ ಕಾಳಸಂತೆಕೋರರನ್ನ ಮಟ್ಟ ಹಾಕಿಲ್ಲ, ಕೃತಕ ಅಭಾವ ಸೃಷ್ಟಿಸುವವರನ್ನ ಕಂಡು ಹಿಡಿದಿಲ್ಲ ಅಂತ ಹೇಗೆ ನೀವು ಅವ್ರ ಮೇಲೆ ಆರೋಪ ಮಾಡ್ತೀರೋ, ಅದೇ ರೀತಿ ಒಂದು ದೇಶವಾಗಿ ಇವತ್ತು ಈ ರೀತಿಯ ಪರಿಸ್ಥಿತಿಗೆ ನಮ್ಮ ದೇಶದ ವಿದೇಶಾಂಗ ನೀತಿಗಳೇ ಕಾರಣ ಅಂತ ಹೇಳಿದ್ರೆ ಅದನ್ನು ಎಕ್ಸೆಪ್ಟ್ ಮಾಡಬೇಕೇ ಹೊರತು ಅದ್ರಲ್ಲಿ ರಾಜಕೀಯ ಮಾಡಬಾರ್ದು. ನೋಡಿ, ನಾವು ಹೇಳ್ತಿರ್ತಕ್ಕಂಥದ್ದು ವೆರಿ ಸಿಂಪಲ್. ಸಮಸ್ಯೆ ಉಂಟಾಗಿರ್ತಕ್ಕಂಥವ್ರಿಗೆ ರೀಸನ್ಸ್ ಏನು, ಅದಕ್ಕೆ ಸಮಸ್ಯೆಗೆ ಪರಿಹಾರ ಏನು, ಇದನ್ನ ಕಂಡುಹಿಡಿದು ಈಗಾಗ್ಲೇನೆ ಸಹ ಸಪ್ಲೈಸ್, ಲಾಜಿಸ್ಟಿಕಲ್ ಸಪ್ಲೈಸ್ ನ ಜಾಸ್ತಿ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಹೌದು, ಏನಂದ್ರೆ ಕರ್ನಾಟಕ ಇರಬಹುದು ಅಥವಾ ಕೆಲವು ನಗರಗಳಲ್ಲಿ ಒಂದಷ್ಟು ಸಮಸ್ಯೆಗಳಾಗಿರ್ತಕ್ಕಂಥದ್ದು ಸತ್ಯವೇ. ಯಾಕೆ ಅಂತ ಹೇಳಿದ್ರೆ, ಬೆಳಗ್ಗೆ ನಾನು ಸಹ ಕೋಲಾರಲ್ಲಿದ್ದೆ. ಕೋಲಾರಿಂದ ತಿರುಪತಿಯಿಂದ ವಾಪಸ್ ಬರ್ಬೇಕಾದ್ರೆ ನಮಗೂ ಸಹ ಊಟ ಸಿಗಲಿಲ್ಲ. ಆದ್ರೆ ಅದ್ರ ಅರ್ಥ ಏನು ಅಂದ್ರೆ ಊಟ ಮಾಡ್ಲಿಲ್ಲ ಅಂತಲ್ಲ. ಇನ್ನೊಂದು ಹೋಟ್ಲಿಗೆ ಹೋದ್ವಿ, ಊಟ ತಿಂದ್ವಿ, ವಾಪಸ್ ಬಂದ್ವಿ, ಅದು ಬೇರೆ ವಿಚಾರ. ಅಂದ್ರೆ ಅರ್ಥ ಏನು, ಸಮಸ್ಯೆ ಇರ್ತಕ್ಕಂಥದ್ದು ವಾಸ್ತವ. ಆದ್ರೆ ಅದಕ್ಕೆ ಪರಿಹಾರನ ಈಗಾಗಲೇ ಕೇಂದ್ರ ಸರ್ಕಾರ ಸೂಚಿಸಿ ಅದಕ್ಕೆ ಪರಿಹಾರ ಹುಡುಕಿದೆ. ಆದ್ರೆ ಅದಕ್ಕೋಸ್ಕರವಾಗಿ ನೀವು ವಿರೋಧ ಪಕ್ಷವಾಗಿ ನೀವು ಮಾಡ್ಬೇಕಾಗಿರೋದೇನು, ನೀವು ಮಾಡಿ. ನೀವು ಖಂಡಿತವಾಗ್ಲೂ ತಮ್ಗೆ ಪ್ರತಿಭಟನೆ ಮಾಡ್ತಕ್ಕಂತಹ ಅಧಿಕಾರ ಇದೆ, ಮಾಡಿ. ಆದ್ರೆ ಸುಳ್ಳನ್ನ ಹೇಳ್ಬೇಡಿ. ಯಾಕೆಂದ್ರೆ ನೀವು ಕರ್ನಾಟಕದ ಅಥವಾ ಭಾರತದಲ್ಲಿ CNG ಪ್ರೊಡಕ್ಷನ್ ಜಾಸ್ತಿ ಮಾಡ್ಬಿಡಿ ಅಂದ್ರೆ CNG ರಿಸರ್ವ್ಸ್ ಎಷ್ಟಿದೆ, ಏನ್ ಅರ್ಥ ಅಲ್ಲಿಗೆ? ನೀವು ಆಲ್ಟರ್ನೇಟಿವ್ ಎನರ್ಜಿನ ಸೊಲ್ಯೂಷನ್ಸ್ ನ, ಹೌದು, ನಿಮ್ಮ ಸರ್ಕಾರ ಇದ್ದಾಗ್ಲೂ ಮಾಡ್ತಾ ಇದ್ರಿ, ನಮ್ಮ ಸರ್ಕಾರ ಇದ್ದಾಗ್ಲೂ ಮಾಡ್ತಾ ಇದ್ರಿ. ಏನು ಕೇಳ್ಕೊಂಡ್ರೆ ಸ್ವಲ್ಪ ಹೇಳಿ ಮೇಡಮ್, ಅವ್ರು ಏನ್ ಹೇಳಿದ್ರು? ಅಲ್ಲ, CNG ಪ್ರೊಡಕ್ಷನ್ ಜಾಸ್ತಿ ಮಾಡಿ ಅಂತಂದ್ರೆ ನಮ್ಮ ಹತ್ರ ಏನ್ ನಿಕ್ಷೇಪಗಳಿದಾವ? ನಾವು ಟೋಟಲಿ ತೈಲಕ್ಕೆ ನಾವು ಟೋಟಲಿ ಬೇರೆ ದೇಶಗಳ ಮೇಲೆ ಡಿಪೆಂಡೆಂಟ್ ಇದ್ದೀವಿ. ಓಕೆ, ಉತ್ತರ ಕೊಡ್ಬೋದಾ ಮೇಡಮ್? ಎಸ್. ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇರತಕ್ಕಂಥದನ್ನೇ ನರೇಂದ್ರ ಮೋದಿ ಅವರು ಕಂಡಮ್ ಮಾಡಿ, ನಾವು ಸಬ್ಸಿಡಿ ಕೊಟ್ಟು ದೇಶವನ್ನ ದಿವಾಳಿ ಮಾಡಕ್ ಆಗೋದಿಲ್ಲ. ನಾವು ನಮ್ಮ ಗ್ಯಾಸ್ ಸಿಲಿಂಡರ್ಗಳನ್ನ, ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ ನಾವು ಕ್ರೂಡ್ ಆಯಿಲ್ ನ ಖರೀದಿ ಮಾಡ್ಕೊಂಡು ಡೆವಲಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಬ್ಸಿಡಿಗಳು ವಾಪಸ್ ತಗೊಂಡಿದ್ದು. ಅದ್ರ ಮೇಲೆನೆ ಆಮೇಲೆ ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ, ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ತಗೊಂಡಿದ್ದು. ನಾನ್ ಕೇಳ್ತಾ ಇರೋದು, ಒಂದ್ ಕಡೆ ಇಷ್ಟು ಒಂದು 50-60 ಲಕ್ಷ ಕೋಟಿಗಳು ತಗೊಳ್ತೀರಾ, ಇನ್ನೊಂದು ಕಡೆ ದೇಶದ ಮೇಲೆ 165 ಲಕ್ಷ ಕೋಟಿಗಳು ಬರೀ 12 ವರ್ಷಕ್ಕೆ ನೀವು ಮಾಡಿದ್ದೀರಾ. ಇಷ್ಟು ಸಾಲವನ್ನು ಮಾಡಿ ಯಾಕೆ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ? ಇವತ್ತು ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಾದ್ರೆ ನಾವು ಯಾವ ಪರಿಸ್ಥಿತಿಗೆ ಬರ್ಬೇಕಾಯ್ತು 12 ವರ್ಷದಲ್ಲಿ ಅಂದ್ರೆ, ನಾವು ಇನ್ನೊಂದು ದೇಶಕ್ಕೆ ರಫ್ತು ಮಾಡ್ತಕ್ಕಂಥ ರೀತಿಯಲ್ಲಿ ಬೆಳ್ಕೋಬೇಕಾಯ್ತು. ಕ್ರೂಡ್ ಆಯಿಲ್ ನ ಖರೀದಿ ಮಾಡಬಹುದಾಯ್ತು, ಗ್ಯಾಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದಾಯ್ತು. ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ. ಆದ್ರೆ ಇವರಿಗೆ ಆ ಮನಸ್ಥಿತಿನೂ ಇರಲಿಲ್ಲ, ಆ ರಾಜಕೀಯ ಇಚ್ಛಾಶಕ್ತಿನೂ ಇರಲಿಲ್ಲ, ದೇಶದ ಬಗ್ಗೆ ಕಾಳಜಿನೂ ಇರಲಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ಈ ದೇಶವನ್ನ ದಿವಾಳಿ ಮಾಡಬೇಕು, ಈ ದೇಶವನ್ನ ಮಾರಾಟ ಮಾಡಬೇಕು, ಈ ದೇಶದ ಮೇಲೆ ಸಾಲ ತಗೋಬೇಕು, 140 ಕೋಟಿ ಜನರನ್ನ ಅಡ ಇಡಬೇಕು. ಇದೇ ಮಾಡಿರ್ತಕ್ಕಂಥವ್ರು. ಇವತ್ತು ಹೋಟೆಲ್ಗಳು ಬಂದ್ ಆಗ್ತಾ ಇರ್ಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ವರಮಾನ ಬರಲ್ಲ, GST ಬರಲ್ಲ, ನಾಗರಿಕರಿಗೆ ಊಟ ಸಿಗಲ್ಲ, ಹಾಸ್ಟೆಲ್ಗಳೆಲ್ಲ ಒಂದು ಊಟ ಕಟ್ ಮಾಡಿದ್ದಾರೆ. ಹೋಟೆಲ್ಗೆ ಹೋದ್ರೆ ದೋಸೆ ಕೊಡೋನೀಗ ಸಾಂಬಾರ್ ಇಲ್ಲ ಅಂತಾನೆ. ಯಾವ್ದ್ರಿ ಕರ್ಮ ಇದು? ಇವ್ರಿಗೆ ಈ ದೇಶ ಇವ್ರ ಕೈ ಕೊಟ್ಬಿಟ್ಟು ಈ ದೇಶದ ಮೇಲೆ ಸಾಲ ಮಾಡಿದಾರಲ್ಲ. ಟೋಟಲ್ ಅಪ್ ಟು ಡೇಟ್ ಸಾಲ ಇವತ್ತು 215 ಬಗ್ಗೆ ಮಾತಾಡ್ತಾರೆ. ಕರ್ನಾಟಕ ಸರ್ಕಾರ ಮಾಡಿರೋ ಸಾಲದ ಬಗ್ಗೆ ಅವರು ಮಾತಾಡ್ತಾರೆ. ಕೇಳಿ ಮೇಡಮ್, ಬೊಮ್ಮಾಯಿ ಅವ್ರ ಸರ್ಕಾರ ಅಧಿಕಾರ ಬಿಟ್ಟುಕೊಡುವಾಗ 5.6 ಲಕ್ಷ ಕೋಟಿಗಳ ಸಾಲವನ್ನು ನಮ್ಮ ತಲೆ ಮೇಲೆ ಇಟ್ಟು ಹೋಗಿದ್ದಾರೆ. ಅವ್ರು ಕೇವಲ 3 ವರ್ಷದಲ್ಲಿ 3.5 ಲಕ್ಷ ಕೋಟಿಗಳ ಸಾಲ ಮಾಡಿದ್ದಾರೆ. ಬೇಕಾದ್ರೆ ಬಂದು ಅಶೋಕ್ ಗೌಡ್ರನ್ನ ಬರ್ಲಿಕ್ಕೆ ಹೇಳಿ, ಕಂಪ್ಲೀಟ್ ಆಗಿರೋ ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ತಯಾರಿದ್ದೇನೆ. ಓಕೆ, ಆಲ್ ರೈಟ್. ಥ್ಯಾಂಕ್ ಯು ನಾಗರಾಜ್ ಯಾದವ್ ಅವರೇ. ಅಶೋಕ್ ಗೌಡ್ರು ಏನಿಲ್ಲ, ಈ ನಾಗರಾಜ್ ಯಾದವ್ ಅವರು ಸ್ವಲ್ಪ ಸತ್ಯನ ಮರೆಮಾಚಿಸ್ತಾರೆ. 61 ಲಕ್ಷ ಕೋಟಿ ಇವರು UPA ಬಿಟ್ಟೋಗಿದ್ದು ಭಾರತ ಸರ್ಕಾರದ ಮೇಲೆ. ಆಮೇಲೆ ಆಯಿಲ್ ಬಾಂಡ್ಸ್ ಮೇಲೆ 42 ಲಕ್ಷ ಕೋಟಿ, ಅಂದ್ರೆ 1 ಲಕ್ಷ ಕೋಟಿ ಇವರೇ ಮಾಡಿದಂತ ಸಾಲ. ಅದಕ್ಕೆ ಬಡ್ಡಿ ಕಟ್ಲಿಕ್ಕೆ ಹೋಗಿ ನಾವು 40 ಲಕ್ಷ ಕೋಟಿ ಬಡ್ಡಿ ಕಟ್ಟಿವಿ. ಅಂದ್ರೆ ಅರ್ಥ ಏನಂತಂದ್ರೆ, ಕೇಂದ್ರ ಸರ್ಕಾರದ UPA ಸರ್ಕಾರದ ಹೊರೆ ಏನಿತ್ತು ಅದು 1.5 ಲಕ್ಷ ಕೋಟಿ. ಇನ್ ಮಿಕ್ಕಿರೋದು ನಾವು ಮಾಡಿದ್ರೆ 70 ಲಕ್ಷ ಕೋಟಿ ಅಂತಾನೆ ಇಟ್ಕೊಂಡ್ರು ಸಹ ಅದಕ್ಕೆ ಅಸೆಟ್ ಕ್ರಿಯೇಷನ್ 700 ಲಕ್ಷ ಕೋಟಿ. ಅದು ಒಂದ್ ಕಡೆ ಇರ್ಲಿ. ಕರ್ನಾಟಕ ರಾಜ್ಯದಲ್ಲಿ ಇವರು ಸಾಲ ಮಾಡಿ, ರೆವಿನ್ಯೂ ಡೆಫಿಸಿಟ್ ಮಾಡಿ ತಿನ್ನಕ್ಕೆ ನೋಡಿ, ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆದ್ರೂ ಕೂಡ ಗ್ರಾಹಕರಿಗೆ ಆ ಕಡಿಮೆಯ ಲಾಭವನ್ನ ಏನು ಕೊಡ್ಲಿಲ್ಲ ನೀವು. ಯಾಕೆ ಅಂದ್ರೆ ಇಲ್ಲ, ಕಾಂಗ್ರೆಸ್ ಸರ್ಕಾರ ಸಾಲ ಮಾಡಿ ಹೋಗಿದೆ ಅಂತ ಅಂದ್ರಿ, ಅದು ಮುಗಿದೋಗಿರೋ ಚಾಪ್ಟರ್. ಈಗ ಹೊಸ ಅಧ್ಯಾಯ ಗ್ಯಾಸ್ ಕೊರತೆ. ತಾವ್ ಹೇಳ್ತಾ ಇದ್ರಿ ಇನ್ನೊಂದು ಮಾರ್ಚ್ 20 ಎಲ್ಲ ಸರಿ ಹೋಗುತ್ತೆ ಅಂತ.
ಇವ್ರು ಮಾಡಿರೋ ಸಂಬಳ ರೆವಿನ್ಯೂ ಡೆಫಿಷಿಯಂಟ್ಗೆ ನಾವು ಸಂಬಳ ಕೊಡ್ಲಿಕ್ಕೆ ಇವತ್ತು GKVK ನಮ್ಮ ಪ್ರೊಫೆಸರ್ ಫೋನ್ ಮಾಡಿ ಮೆಸೇಜ್ ಮಾಡಿರ್ತಾರೆ, ಏನಂದ್ರೆ ಸಂಬಳ ಕೊಟ್ಟಿಲ್ಲಪ್ಪ, ನಮ್ಗೆ ಇನ್ನು ಈ ತಿಂಗಳದ್ದು ಪೆನ್ಷನ್ ಬಂದಿಲ್ಲ ಅಂತ ಹೇಳಿ. ಪೊಲೀಸರು ಸಂಬಳ ಕೊಟ್ಟಿಲ್ಲ. ಇದ ಸರ್ಕಾರ ನಡೆಸೋ ರೀತಿ ನೀತಿ. ಇವ್ರಿಗೆ ಪಾಠ ಹೇಳ್ಕೊಡ್ಬೇಕು. ನಾವ್ ಹೇಳ್ಕೊಡ್ಬೇಕಾ ಪಾಠ, ಅಥವಾ ನೀವ್ ಹೇಳ್ಕೊಡ್ತೀರಾ? ನೋಡಿ, ನಾಗರಾಜ್ ಅವರು ಯಾರಿಗೂ ಪಾಠ ಹೇಳೋ ಸ್ಥಿತಿಯಲ್ಲಿ ಸಾರ್ವಜನಿಕರಂತೂ ಇಲ್ಲ ಬಿಡಿ ಅಶೋಕ್ ಗೌಡ್ರೆ. ಮೋದಿ ಅವ್ರ ವಿಚಾರ ಮಾತಾಡಿದ್ರೆ ದೇಶದ್ರೋಹದ ಪಟ್ಟ ಕಟ್ತೀರಿ ಅಶೋಕ್ ಗೌಡ್ರೆ. ಈಗ ಸಾರ್ವಜನಿಕರು ಏನಾದ್ರೂ ಪ್ರಶ್ನೆ ಮಾಡುವಂತಹ ಹಕ್ಕು ಅಧಿಕಾರವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ. ನಮ್ಮ ಸಂವಿಧಾನ ನಮ್ಗೆ ಪ್ರಶ್ನಿಸುವ ಹಕ್ಕನ್ನು ಕೊಟ್ಟರು ಕೂಡ ನಮ್ಮನ್ನಾಳುವ ಸರ್ಕಾರಗಳು ನಮ್ಮ ಪ್ರಶ್ನಿಸುವಂತಹ ಹಕ್ಕನ್ನ ಹತ್ತಿಕ್ತವೆ. ನಾವೇನಾದ್ರೂ ಕೇಂದ್ರ ಸರ್ಕಾರದ ನೀತಿ ನಿಲುವುಗಳನ್ನ, ಮೋದಿ ಅವರ ವಿದೇಶಾಂಗ ನೀತಿಯನ್ನ ಟೀಕಿಸಿದ್ರೆ ನಮ್ಗೆ ದೇಶದ್ರೋಹಿಗಳು ಅಂತ ಪಟ್ಟ ಕಟ್ತಾರೆ. ಅದೇ ಏನಾದ್ರೂ ಕಾಂಗ್ರೆಸ್ ಆಡಳಿತದಲ್ಲಿ ಗ್ಯಾರಂಟಿಗಳ ಬರದಲ್ಲಿ ಈಗ ಏನು ಆರ್ಥಿಕ ಶಿಸ್ತು ಮತ್ತು ಅಭಿವೃದ್ಧಿಯಲ್ಲಿ ಅಸಮತೋಲನ ಕ್ರಿಯೇಟ್ ಆಗಿದೆ ಅಂತ ನಾವೇನಾದ್ರೂ ಮಾತಾಡಕ್ ಹೋದ್ರೆ ಇವರು ಚಡ್ಡಿಗಳು ಅಂತಾರೆ. ಹೀಗಾಗಿ ರಾಜ್ಯದ ಜನ ಹೆಂಗಾಗಿದ್ದಾವೆ ಅಂದ್ರೆ ಅದೇನೋ ಅಂತಾರಲ್ಲ, ನ ಘರ್ಕ ನ ಘಾಟ್ಕ, ಹಂಗಾಗೋಗಿದ್ದೀವಿ. ಅದ್ರ ಮಧ್ಯೆನೂ ನಾವೇನಾದ್ರೂ ಧ್ವನಿ ಎತ್ತಕ್ ಹೋದ್ರೆ ನಾವು ಒಂಥರ ಗುಂಪಿಗೆ ಸೇರದ ಪದ ಆಗ್ತಾ ಇದೀವಿ. ಇರ್ಲಿ, ಜನರ ಒಂದು ಕ್ಷೇಮಾಭಿವೃದ್ಧಿಗೆ ನಾವು ಮಾತಾಡ್ಲೇಬೇಕು, ಜನರ ವಾಯ್ಸ್ ಆಗ್ಲೇಬೇಕು. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರು.